ಗ್ರೀನ್ ಟೀ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಇದನ್ನ ಯಾವ ರೀತಿ ತಯಾರಿಸೋದು, ಕೇವಲ ತೂಕ ಇಳಿಕೆಗೆ ಮಾತ್ರವಲ್ಲದೆ ಇನ್ನು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಟೀಯನ್ನ ಯಾವ ರೀತಿ ಸೇವನೆ ಮಾಡಬೇಕಾಗುತ್ತೆ, ನಿಯಮಿತವಾಗಿ ಗ್ರೀನ್ ಟೀ ಕುಡಿಯೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಗ್ರೀನ್ ಟೀಯಲ್ಲಿ ಕ್ಯಾಫೀನ್ ಅಂಶವಿದ್ದು ಇದು ನಮ್ಮ ಮೆದುಳನ್ನ ಹಾಗೂ ನರ್ವಸ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಲೋ ಡಾಕ್ಟರ್ ಬಾಸ್ಗೆ ಸ್ವಾಗತ. ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋರು ಹಾಗೆ ವೇಟ್ ಲಾಸ್ ಆಗಬೇಕು ಅನ್ಕೊಂಡಿರೋರು ಮೊದಲು ಮಾಡೋ ಫಸ್ಟ್ ಕೆಲಸ ಏನು ಅಂದ್ರೆ ನಾರ್ಮಲ್ ಹಾಲಿನ ಚಹಾದ ಬದಲು ಗ್ರೀನ್ ಟೀ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ತನ್ನ ವಿಶೇಷ ಗುಣಗಳಿಂದ ಗ್ರೀನ್ ಟೀ ಪ್ರಪಂಚದಾದ್ಯಂತ ಪಾಪ್ಯುಲಾರಿಟಿ ಪಡ್ಕೊಂಡಿದೆ. ಕೇವಲ ತೂಕ ಇಳಿಕೆಗೆ ಮಾತ್ರವಲ್ಲದೆ ಇನ್ನು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಗ್ರೀನ್ ಟೀ ಕುಡಿಯೋದ್ರಿಂದ ಸಿಗುತ್ತೆ. ಹಾಗಿದ್ರೆ ಗ್ರೀನ್ ಟೀ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಇದನ್ನ ಯಾವ ರೀತಿ ತಯಾರಿಸೋದು, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಟೀಯನ್ನ ಯಾವ ರೀತಿ ಸೇವನೆ ಮಾಡಬೇಕಾಗುತ್ತೆ, ಹಾಗೆ ಇದರ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ, ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಗ್ರೀನ್ ಟೀ ಇಂದ ಏನೆಲ್ಲ ಲಾಭ? ಗ್ರೀನ್ ಟೀಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ. ಇದರಲ್ಲಿ ಇರುವಂತಹ ಕ್ಯಾಟಚಿನ್ಸ್ ಎಂಬ ಆಂಟಿ ಆಕ್ಸಿಡೆಂಟ್ ಫ್ಯಾಟ್ ಬರ್ನ್ ಮಾಡೋದಿಕ್ಕೆ ನೆರವಾಗುತ್ತೆ. ಗ್ರೀನ್ ಟೀಯಲ್ಲಿ ಕ್ಯಾಫೀನ್ ಅಂಶವಿದ್ದು ಇದು ನಮ್ಮ ಮೆದುಳನ್ನ ಹಾಗೂ ನರ್ವಸ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇದರಿಂದ ನಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ನಿಯಮಿತವಾಗಿ ಗ್ರೀನ್ ಟೀ ಕುಡಿಯೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಇದು ಏಜಿಂಗ್ ಪ್ರಾಸೆಸ್ ಅನ್ನ ಸ್ಲೋ ಮಾಡುತ್ತೆ. ಹಾಗೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬಾರದಂತೆ ತಡೆಯುತ್ತವೆ. ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಗ್ರೀನ್ ಟೀ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಹೆಚ್ಚಿಸುತ್ತೆ. ಇದರಿಂದ ಡಯಾಬಿಟಿಸ್ ಡೆವಲಪ್ ಆಗುವಂತಹ ರಿಸ್ಕ್ ನಿಂದ ಪಾರಾಗಬಹುದು. ಈ ಎಲ್ಲಾ ಬೆನಿಫಿಟ್ಸ್ ಅನ್ನ ನೀವು ಪಡ್ಕೋಬೇಕು ಅಂದ್ರೆ ಕೆಲವೊಂದು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು. ಅದೇನೇನು ಅಂದ್ರೆ ಗ್ರೀನ್ ಟೀ ತಯಾರಿಸುವ ಸರಿಯಾದ ವಿಧಾನ. ಗ್ರೀನ್ ಟೀಯನ್ನ ಯಾವತ್ತೂ ಕೂಡ ಡೈರೆಕ್ಟ್ ಹೀಟ್ ನಲ್ಲಿ ಬಿಸಿ ಮಾಡೋ ಹಾಗಿಲ್ಲ. ಇದರಿಂದ ಗ್ರೀನ್ ಟೀಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ನಾಶವಾಗುತ್ತವೆ. ಹಾಗೆ ಕುದಿಯುವ ನೀರಿಗೂ ಕೂಡ ಗ್ರೀನ್ ಟೀ ಹಾಕೋ ಹಾಗಿಲ್ಲ. ನೀರು ಚೆನ್ನಾಗಿ ಬಿಸಿ ಆದ್ಮೇಲೆ ಗ್ರೀನ್ ಟೀ ಬ್ಯಾಗ್ಸ್ ಅಥವಾ ಎಲೆಗಳನ್ನ ಹಾಕಿ 1-2 ನಿಮಿಷ ಮುಚ್ಚಿಡಿ. ಒಂದ್ ವೇಳೆ ನೀವು ಗ್ರೀನ್ ಟೀ ಎಲೆಗಳನ್ನ ಬಳಸಿದ್ರೆ ಶೋಧಿಸಿ ಬಳಿಕ ಸೇವಿಸಿ. ಇನ್ನು ಇದಕ್ಕೆ ನೀವು ಬೇಕಿದ್ರೆ ಶುಂಠಿ, ಚಕ್ಕೆ, ಏಲಕ್ಕಿ ಈ ರೀತಿಯ ಪದಾರ್ಥಗಳನ್ನ ಬಳಸಬಹುದು. ಆದ್ರೆ ಸಕ್ಕರೆ, ಬೆಲ್ಲ, ಜೇನುತುಪ್ಪದಂತಹ ಸ್ವೀಟ್ನರ್ ಗಳನ್ನ ಅವಾಯ್ಡ್ ಮಾಡಿ. ಬೇಕಿದ್ರೆ ಸ್ಟೀವಿಯಾವನ್ನ ಬಳಸಬಹುದು. ಗ್ರೀನ್ ಟೀ ಬ್ಯಾಗ್ಸ್ ವರ್ಸಸ್ ಗ್ರೀನ್ ಟೀ ಎಲೆಗಳು. ಗ್ರೀನ್ ಟೀ ಬ್ಯಾಗ್ಸ್ಗೆ ಕಂಪೇರ್ ಮಾಡಿದ್ರೆ ಗ್ರೀನ್ ಟೀ ಎಲೆಗಳು ಬಹಳ ಉತ್ತಮ. ಯಾಕಂದ್ರೆ ಎಲೆಗಳು ಹೆಚ್ಚು ಪೋಷಕಾಂಶಗಳನ್ನ ಹೊಂದಿವೆ. ಜೊತೆಗೆ ಟೀ ಬ್ಯಾಗ್ಸ್ ಎಕೋ ಫ್ರೆಂಡ್ಲಿ ಆಪ್ಷನ್ ಆಗಿರೋದಿಲ್ಲ. ಆದ್ರೆ ಗ್ರೀನ್ ಟೀ ಎಲೆಗಳು ಎಕೋ ಫ್ರೆಂಡ್ಲಿ ಆಗಿರೋದ್ರ ಜೊತೆಗೆ ರೇಟ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಗ್ರೀನ್ ಟೀಗೆ ಸ್ವಲ್ಪ ನಿಂಬೆ ರಸ ಅಥವಾ ಆಪಲ್ ಸೈಡರ್ ವಿನೆಗರ್ ಮಿಕ್ಸ್ ಮಾಡಿ ಕೊಡಿದ್ರೆ ಗ್ರೀನ್ ಟೀಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅನ್ನ ನಮ್ಮ ದೇಹ ಚೆನ್ನಾಗಿ ಹೀರಿಕೊಳ್ಳುತ್ತೆ. ದಿನಕ್ಕೆ ಎಷ್ಟು ಗ್ರೀನ್ ಟೀ ಕುಡಿಯಬಹುದು? ನಾರ್ಮಲ್ ಚಹಾದಂತೆ ಗ್ರೀನ್ ಟೀನಲ್ಲೂ ಕೂಡ ಕ್ಯಾಫೀನ್ ಅಂಶ ಇರುತ್ತೆ. ದಿನವೊಂದಕ್ಕೆ ನಾವು 80 ಮಿಲಿಗ್ರಾಂ ಕ್ಯಾಫೀನ್ ಸೇವನೆ ಮಾಡಬಹುದು. 1 ಚಮಚ ಗ್ರೀನ್ ಟೀಯಲ್ಲಿ 30 ಮಿಲಿಗ್ರಾಂ ಕ್ಯಾಫೀನ್ ಇರುತ್ತೆ. ಸೊ ನೀವು 1 ಗ್ಲಾಸ್ಗೆ 1 ಚಮಚ ಗ್ರೀನ್ ಟೀ ಯೂಸ್ ಮಾಡ್ತೀರಾ ಅಂತಾದ್ರೆ 2ರಿಂದ 3 ಕಪ್ ಗ್ರೀನ್ ಟೀಯನ್ನ ನೀವು ಪ್ರತಿದಿನ ಕುಡಿಯಬಹುದು. ಆದ್ರೆ ನೀವು ಇದರ ಜೊತೆಗೆ ನಾರ್ಮಲ್ ಟೀ ಅಥವಾ ಕಾಫಿ ಕುಡಿತೀರಾ ಅಂತಾದ್ರೆ 1 ಕಪ್ಗಿಂತ ಜಾಸ್ತಿ ಗ್ರೀನ್ ಟೀ ಕುಡಿಯೋಕ್ ಹೋಗ್ಬೇಡಿ. ಯಾಕಂದ್ರೆ ಕ್ಯಾಫೀನ್ ಪ್ರಮಾಣ ಹೆಚ್ಚಾದಷ್ಟು ದೇಹಕ್ಕೆ ಒಳ್ಳೇದಲ್ಲ. ಯಾವ ಸಮಯದಲ್ಲಿ ಗ್ರೀನ್ ಟೀ ಸೇವನೆ ಒಳ್ಳೇದು? ಗ್ರೀನ್ ಟೀಯನ್ನ ಯಾವ ಸಮಯದಲ್ಲಿ ಕುಡಿಯಬೇಕು ಅನ್ನೋದು ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನಿಮ್ಮ ಹೆಲ್ತ್ ಗೋಲ್ ಏನು ಅನ್ನೋದ್ರ ಮೇಲೆ ಕೂಡ. ಸಪೋಸ್ ನೀವು ವರ್ಕೌಟ್ ಮಾಡ್ತೀರಾ ಅಂತಾದ್ರೆ ಅದಕ್ಕಿಂತ ಮುಂಚೆ 1 ಕಪ್ ಗ್ರೀನ್ ಟೀ ಕುಡಿದ್ರೆ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ ಅತಿ ವೇಗವಾಗಿ ಆಗುತ್ತೆ. ಹಾಗೆ ವರ್ಕೌಟ್ ಮಾಡೋದಿಕ್ಕೆ ಎನರ್ಜಿ ಕೂಡ ಬರುತ್ತೆ. ಇನ್ನು ನೀವು ತುಂಬಾ ಹೊತ್ತು ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡೋದಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಇದರ ಹೊರತಾಗಿ ನೀವು ಇದನ್ನ ಊಟದ ಮಧ್ಯೆ ಕುಡಿಯಬಹುದು. ಊಟದ 1 ಗಂಟೆ ಮುಂಚೆ ಅಥವಾ ಊಟ ಆಗಿ 1 ಗಂಟೆ ನಂತರ ಗ್ರೀನ್ ಟೀಯನ್ನ ಕುಡಿಯಬಹುದು. ಊಟಕ್ಕೆ ಮುಂಚೆ ಇದನ್ನ ಕುಡಿಯೋದ್ರಿಂದ ಹಸಿವು ವೃದ್ಧಿ ಆಗುತ್ತೆ. ಹಾಗೆ ಡೈಜೆಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ಊಟದ ನಂತರ ಕುಡಿಯೋದ್ರಿಂದ ಕ್ಯಾಲರೀಸ್ ಬರ್ನ್ ಆಗಿ ಫ್ಯಾಟ್ ರಿಡಕ್ಷನ್ಗೆ ಸಹಾಯ ಮಾಡುತ್ತೆ. ಯಾವ ಸಮಯದಲ್ಲಿ ಗ್ರೀನ್ ಟೀ ಸೇವನೆ ಒಳ್ಳೇದಲ್ಲ? ಇದು ಮೋಸ್ಟ್ ಆಫ್ ದ ಪೀಪಲ್ ಮಾಡುವಂತಹ ತಪ್ಪು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಗ್ರೀನ್ ಟೀ ಕುಡಿಯುವಂಥದ್ದು. ಇದರಲ್ಲಿರುವಂತಹ ಕ್ಯಾಫೀನ್ ಅಂಶದಿಂದಾಗಿ ಆಸಿಡಿಟಿ, ಬ್ಲೋಟಿಂಗ್ ನಂತಹ ಸಮಸ್ಯೆಗಳು ಹಾಗೆ ಗ್ಯಾಸ್ಟ್ರಿಕ್ ಕೂಡ ಕಾಣಿಸಿಕೊಳ್ಳಬಹುದು. ಹಾಗೆ ಊಟದ ಜೊತೆಗೆ ಕೂಡ ಗ್ರೀನ್ ಟೀ ಕುಡಿಯುವ ಹಾಗಿಲ್ಲ. ಯಾಕಂದ್ರೆ ಗ್ರೀನ್ ಟೀ ಸೇವನೆಯಿಂದ ನಮ್ಮ ಆಹಾರದಲ್ಲಿರುವಂತಹ ಕೆಲವೊಂದು ನ್ಯೂಟ್ರಿಯೆಂಟ್ಗಳ ಅಬ್ಸಾರ್ಪ್ಷನ್ ಸ್ಲೋ ಆಗುತ್ತೆ. ಇದ್ರ ಜೊತೆಗೆ 6 ಗಂಟೆಯ ನಂತರ ಗ್ರೀನ್ ಟೀ ಕುಡಿಬೇಡಿ. ಇದರಿಂದ ನಿದ್ರಾಹೀನತೆ ಸಮಸ್ಯೆ ಕೂಡ ಉಂಟಾಗುತ್ತೆ. ಗ್ರೀನ್ ಟೀಯನ್ನ ಯಾರೆಲ್ಲ ಕುಡಿಬಾರ್ದು?
ಗ್ರೀನ್ ಟೀಯಲ್ಲಿ ಟ್ಯಾನಿನ್ ಎಂಬ ಅಂಶವಿದ್ದು ಇದು ಹೊಟ್ಟೆಯಲ್ಲಿ ಆಸಿಡಿಟಿಯನ್ನ ಹೆಚ್ಚಿಸುತ್ತೆ. ಹಾಗೆ ಗ್ಯಾಸ್, ಎದೆಯುರಿ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಹೀಗಾಗಿ ಹೊಟ್ಟೆಯ ಸಮಸ್ಯೆಗಳಿದ್ದವರು ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಗ್ರೀನ್ ಟೀ ಕಬ್ಬಿಣದ ಹೀರುವಿಕೆಯನ್ನ ಕಡಿಮೆ ಮಾಡುತ್ತೆ. ಯಾರಾದ್ರೂ ಈಗಾಗಲೇ ರಕ್ತಹೀನತೆ ಅಥವಾ ಅನೀಮಿಯಾದಿಂದ ಬಳಲ್ತಾ ಇದ್ರೆ ಗ್ರೀನ್ ಟೀ ಅವರಿಗೆ ಹಾನಿಕಾರಕವಾಗಬಹುದು. ಹಾಗೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ಸ್ತ್ರೀಯರಿಗೆ ಕೂಡ ಗ್ರೀನ್ ಟೀ ಸೇವನೆ ಒಳ್ಳೆಯದಲ್ಲ. ಗ್ರೀನ್ ಟೀಯಲ್ಲಿರುವಂತಹ ಕ್ಯಾಫೀನ್ ಹೃದಯ ಬಡಿತವನ್ನ ವೇಗಗೊಳಿಸುತ್ತೆ ಮತ್ತು ರಕ್ತದ ಒತ್ತಡವನ್ನ ಹೆಚ್ಚಿಸುತ್ತೆ. ಹೀಗಾಗಿ ಹೃದ್ರೋಗ ಅಥವಾ ಅಧಿಕ ರಕ್ತದೊತ್ತಡ ಇರುವವರು ಕೂಡ ಇದನ್ನ ಸೀಮಿತ ಪ್ರಮಾಣದಲ್ಲಿ ಕುಡಿಯಬೇಕಾಗತ್ತೆ. ಅಕಸ್ಮಾತ್ ನೀವು ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾದಿಂದ ಬಳಲ್ತಾ ಇದ್ರೆ ಗ್ರೀನ್ ಟೀಯಿಂದ ದೂರ ಇರೋದು ಉತ್ತಮ. ಸೊ ಇವಿಷ್ಟನ್ನ ಗಮನದಲ್ಲಿಟ್ಕೊಂಡು ನೀವು ಗ್ರೀನ್ ಟೀ ಸೇವನೆ ಮಾಡಿದ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.